ಯಾವ ಥರ ಇದೆ, ಯಾವ ಥರ ಹೋಗೋ ಬಸ್ ಸ್ಟಾಪಲ್ಲೇ ಲೆಫ್ಟ್ ಸೈಡ್ಗೆ ಇದೆ. ಫಸ್ಟ್ ನೋಡ್ತಾ ಇದೆ ಇವ್ರ ಹತ್ರ ರೆಡ್ ಆಂಟಿಕ್ ಪಾಲಿಶು, ಬ್ಲ್ಯಾಕ್ ಆಂಟಿಕ್ ಅಂತೇಳಿ ಲಾಂಗ್ ಹಾರಗಳು ತೆಗಿಸ್ತಾ ಇದ್ದೀನಿ. ನೋಡ್ತಾ ಇದೆ ಯಾಕೆಂದರೆ ಹಾಕೊಂಡು ನೋಡಿದಾಗ ಎಲ್ವ ಗೊತ್ತಾಗೋದು, ಮತ್ತೆ ಮನೆಗೆ ಬಂದ ಮೇಲೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ ಇದೆ. ಗ್ರೀನ್ ಬಿಡ್ಸ್ ಹಾರ ಇದೆ, ಮೆರೂನ್ ಬಿಡ್ಸ್ ಹಾರ ಇದೆ, ಹಾಗೇನೇ ಮಾಡೋಣ ಅಂತೇಳಿ ಜುಮ್ಕಾ ಕೂಡ ನೋಡ್ತಾ ಇದ್ದೀವಿ. ಗೋಲ್ಡ್ ಪಾಲಿಶಲ್ಲಿ ನೆಕ್ಲೆಸ್ ಬರುತ್ತಲ್ಲ, ಸೊ ಜಸ್ಟಲ್ಲಿ ಆಫರ್, ಒಳ್ಳೆ ಆಫರ್ ಮಿಸ್ ಆಯ್ತಲ್ಲ ಅಂತ ಅನ್ನಿಸ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಚಕ್ಕದನು ಕನ್ನಡ ಬ್ಲಾಗ್. ಸೊ ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ ತುಂಬ ದಿನದಿಂದ ನೋಡ್ತಾ ಇದ್ದೆ ಪ್ರೇಮ್ ಶಿವ್ ಜ್ಯುವೆಲರ್ಸ್, ಈ ಬೆಳ್ಳಿದು ಒಡವೆಗಳಿರ್ತಾರೆ, ಅಂದರೆ ಗೋಲ್ಡ್ ಪಾಲಿಶ್ಡ್ ಬೆಳ್ಳಿ ಒಡವೆಗಳು, ಅದು ಶಾಪು ತುಂಬ ಫೇಮಸ್ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹೋಗ್ಬರೋಣ ಅಂತೇಳಿ, ಪ್ಲ್ಯಾನ್ ಮಾಡೋಣ ಯಾವಾಗಾದರೂ ಒಂದ್ಸಲ ಹೋಗಿ ಬರೋಣ ಅಂತೇಳಿ. ಸೊ ಇವತ್ತು ಅಮ್ಮನ ಮನೆಗೆ ಬಂದಿದೆ. ಆಲ್ರೆಡಿ 2 ಡೇಸಿಂದನೂ ನಾನು ಅಮ್ಮನ ಮನೇಲಿ ಇರೋದ್ರಿಂದ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಫ್ರೀ ಆಗಿದ್ದೀವಿ. ಸೊ ಹಾಗಾಗಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನಾನು ನಮ್ಮ ಚಿಕ್ಕಮ್ಮ ಪ್ಲಸ್ ನಮ್ಮ ನಿವಿ. ಸೊ ನನ್ನ ತಮ್ಮ ಬೇರೆ ಮನೆ ಹತ್ರ ಅದೇ, ಸಂಡೇ ಅಲ್ವಾ. ಸೊ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗಿದ್ವಿ, ಇವಾಗ ಹೊರಡಬೇಕು. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನಗೆ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ಬೇಗ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡಿದ್ದೀವಿ. ಸೊ ಅಲ್ಲೋದ್ಮೇಲೆ ಯಾವ ಥರ ಕಲೆಕ್ಷನ್ಸ್ ಇರುತ್ತೆ, ಯಾವ ಥರ ಇದೆ, ಯಾವ ಥರ ಎಲ್ಲ ಪ್ರೈಸ್ ರೇಂಜ್ ಏನಿದೆ ಅದೆಲ್ಲನೂ ಆದಷ್ಟು ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನಗೊಂದು ಸ್ವಲ್ಪ ಸಿಲ್ವರ್ ಜ್ಯುವೆಲ್ರೀಸ್ನ ಶಾಪ್ ಮಾಡೋದಿತ್ತು. ಸರಿ ಆಯಿತು ಅಂತೇಳಿ ಹೋಗೋಣ ಅಂತೇಳಿ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ, ಹೇಗಾಗುತ್ತೆ ಇವತ್ತಿನ ದಿನ, ಹಾಗೆ ಏನೆಲ್ಲ ತೊಗೊಳ್ತೀವಿ, ಯಾವ ಥರ ಇದೆ ಕಲೆಕ್ಷನ್ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಓಕೆನಾ. ಇನ್ನು ಈ ಶಾಪ್ಗೆ ನಮ್ಮ ಮಮ್ಮಿ ಮನೆಯಿಂದ ಜಸ್ಟ್ 1/2 hour ಅಥವಾ 20 minutesಲ್ಲೇ ಹೋಗ್ಬೋದು. ಸೊ ಹಾಗಾಗಿ ನಾವು ಎಲ್ಲರೂ ಇವಾಗ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಭಾನುವಾರ ಈವ್ನಿಂಗ್ ಆಗಿದೆ. ಈವ್ನಿಂಗ್ ಇವಾಗ ಒಂದು ಆಲ್ಮೋಸ್ಟ್ 4 o'clock ಆಗಿದೆ. ಸೊ ನಾವು 4 ಜನ ಹೋದ್ವಿ. ಇದು ಬೆಂಗಳೂರು ಸೈಡಿಂದ ಹೋಗೋ ಬಸ್ ಸ್ಟಾಪಲ್ಲೇ ಲೆಫ್ಟ್ ಸೈಡ್ಗೆ ಇದೆ. ಫಸ್ಟ್ ಫ್ಲೋರಲ್ಲಿ, ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಗೋಲ್ಡ್ ಶಾಪ್ ಇದೆ, ಆಮೇಲೆ ಫಸ್ಟ್ ಫ್ಲೋರಲ್ಲಿ ಈ ಥರ ಸಿಲ್ವರ್ ಆರ್ನಿಮೆಂಟ್ಸ್ನೇ ಸಪ್ರೇಟ್ ಶಾಪ್ ಮಾಡಿದ್ದಾರೆ. ಇವ್ರ ಕಲೆಕ್ಷನ್ ಅಂತೂ ತುಂಬಾ ಇಷ್ಟ ಆಯಿತು. ನಾನು ಎಲ್ಲನೂ ಆ್ಯಂಟಿಕ್ ಪಾಲಿಶಲ್ಲಿ ನೋಡ್ತಾ ಇದ್ದೆ. ಇವ್ರ ಹತ್ರ ರೆಡ್ ಆ್ಯಂಟಿಕ್ ಪಾಲಿಶು, ಬ್ಲ್ಯಾಕ್ ಆ್ಯಂಟಿಕ್ ಪಾಲಿಶು ಪ್ಲಸ್ ಗೋಲ್ಡ್ ಪಾಲಿಶು ಈ ಥರದ್ದೆಲ್ಲನೂ ಇದೆ. ಸೊ ನಾನಿವಾಗ ಸದ್ಯಕ್ಕೆ ಲಾಂಗ್ ಹಾರ ನೋಡ್ತಾ ಇರೋದ್ರಿಂದ ಫಸ್ಟು ನಾವೇನು ತೊಗೊಬೇಕಿರುತ್ತಲ್ಲ ಅದನ್ನು ನೋಡೋಣ ಅಂತೇಳಿ ಲಾಂಗ್ ಹಾರಗಳು ತೆಗಿಸ್ತಾ ಇದ್ದೀನಿ. ಇದೆಲ್ಲನೂ ಸೂಪರಾಗಿದೆ ಕಲೆಕ್ಷನ್ಸು, ಒಂದಕ್ಕಿಂತ ಒಂದು. ಬಟ್ ನನಗೆ ನೋಡುವಾಗ ಸ್ವಲ್ಪ ದಪ್ಪ ಅನ್ನಿಸ್ತೇನೋ ಅಂತ ಅಂದ್ಕೊಂಡೆ. ಅದಾದಮೇಲೆ ನೋಡೋಣ, ಸಣ್ಣಗಿರೋದನ್ನ ನೋಡೋಣ ಅಂತೇಳಿ ಇನ್ನು ಸೈಡ್ಗೆ ಇಟ್ಟಿದ್ದೀನಿ, ನೋಡೋಣ ಅಂತೇಳಿ. ಹಾಗೇನೇ ನಮ್ಮ ಚಿಕ್ಕಮ್ಮ ಒಂದು ಚಿಕ್ಕದು ಚೋಕರ್ ಟೈಪ್ ಅಥವಾ ನೆಕ್ ಪೀಸ್ ಟೈಪಲ್ಲಿ ನೋಡೋಣ ಚಿಕ್ಕದಾಗಿ ಅಂತೇಳಿ ನೋಡ್ತಾ ಇದ್ರು. ಮತ್ತು ನಾನು ಇದನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದೆ. ಇದರಲ್ಲಿ ರಾಮ, ಲಕ್ಷ್ಮಣ, ಸೀತಾ ಮತ್ತು ಆಂಜನೇಯ ಇಷ್ಟು ಜನ ಇದ್ದಾರೆ. ಸೊ ನೋಡೋಣ ಯಾವ ರೀತಿ ಕಾಣುತ್ತೆ ಅಂತೆಲ್ಲ ಹೇಳಿ ಹಾಕೊಂಡು ನೋಡ್ತಾ ಇದೆ. ಸೊ ಇದು ನನ್ನ ದಾರ ಎಲ್ಲಿಗೆ ಬರುತ್ತಲ್ಲ ಆ ಥರದ್ದು ಬರುತ್ತೆ, ಹೈಟ್ ಎಷ್ಟಾಗುತ್ತೆ ಮತ್ತು ನನ್ನ ಫೇಸ್ಗೆ ಸೂಟ್ ಆಗುತ್ತಾ, ಹೆವಿ ಅನ್ಸುತ್ತಾ, ಲೈಟ್ ಅನ್ಸುತ್ತಾ ಅಂತೆಲ್ಲ ನೋಡ್ತಾ ಇದೆ. ಯಾಕೆಂದರೆ ಹಾಕೊಂಡು ನೋಡಿದಾಗ ಎಲ್ವ ಗೊತ್ತಾಗೋದು, ಮತ್ತೆ ಮನೆಗೆ ಬಂದ ಮೇಲೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ. ಸೊ ಅದನ್ನು ನಾನು ಫೈನಲ್ ಆಗಿ ಸೈಡ್ಗೆ ಅಂತೇಳಿ ಎತ್ತಿಟ್ಟೆ. ಮತ್ತು ನನ್ನ ತಮ್ಮ ಗ್ರೀನ್ ಬಿಡ್ಸಲ್ಲಿ ನೋಡು ಚೆನ್ನಾಗಿರುತ್ತೆ ಅಂತ ಹೇಳ್ದ ಅಂತೇಳಿ ನೋಡೋಣ ಅಂತೇಳಿ ಗ್ರೀನ್ ಬಿಡ್ಸಲ್ಲಿ ನೋಡ್ತಾ ಇದೆ. ಕಲೆಕ್ಷನ್ಸ್ ಅಂತೂ ಇವ್ರ ಹತ್ರ ಸಿಕ್ಕಾಪಟ್ಟೆ ಇದೆ. ಗ್ರೀನ್ ಬಿಡ್ಸ್ ಹಾರ ಇದೆ, ಮೆರೂನ್ ಬಿಡ್ಸ್ ಹಾರ ಇದೆ, ಹಾಗೇನೇ ವೈಟ್ ಬಿಡ್ಸಲ್ಲೂ ಕೂಡ ಇವ್ರ ಹತ್ರ ಹಾರಗಳಿದೆ, ಸಖತ್ತಾಗಿದೆ. ಕಲೆಕ್ಷನ್ ಮಾತ್ರ ಒಂದಕ್ಕಿಂತ ಒಂದು ಮಸ್ತಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಆ್ಯಂಟಿಕ್ ಪಾಲಿಶ್ದಂತೂ ಸೂಪರ್ ಆಗಿದೆ, ನೋಡ್ತಾ ಇರ್ಬೋದು. ಕೆಲವೊಂದು ಗ್ರ್ಯಾಂಡಾಗೂ ಇದೆ, ಕೆಲವೊಂದು ಲೈಟಾಗೂ ಇದೆ. ಇನ್ನು ನಾನೇನು ಲಾಂಗ್ ಹಾರ ತೊಗೊಂಡಿದ್ನಲ್ಲ ಅದಕ್ಕೆ ಮ್ಯಾಚ್ ಮಾಡೋಣ ಅಂತೇಳಿ ಜುಮ್ಕಾ ಕೂಡ ನೋಡ್ತಾ ಇದೆ. ಸೊ ನನಗೆ ಏನಂದರೆ ಹೆವಿನೂ ಇರಬಾರ್ದು, ಲೈಟಾಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಸೊ ಬೆಳ್ಳಿ ತೊಗೊಳ್ತಾ ಇದ್ದೀವಲ್ಲ ಅಂದ್ಬಿಟ್ಟು ದೊಡ್ಡದಾಗೂ ತೊಗೊಳಕ್ಕಾಗಲ್ಲ, ಹಂಗನ್ಬಿಟ್ಟು ಚಿಕ್ಕದಾಗೂ ತೊಗೊಳಕ್ಕಾಗಲ್ಲ. ನಮ್ಮ ಫೇಸ್ಗೆ ಮತ್ತು ನಮ್ಮ ಟೇಸ್ಟ್ಗೆ ಯಾವ ರೀತಿ ಸೂಟ್ ಆಗುತ್ತೆ ಆ ರೀತಿ ನೋಡಬೇಕಲ್ವಾ. ಸೊ ಅದೇ ರೀತಿ ನಾನು ಕೂಡ ಸೆಲೆಕ್ಟ್ ಮಾಡಿದೆ. ಅದಾದಮೇಲೆ ಇವಾಗ ಅವರು ಥ್ರೆಡ್ ಎಲ್ಲ ಹಾಕ್ಕೊಡ್ತೀನಿ ಅಂತೇಳಿ ಹಾಕ್ಕೊಡೋದಕ್ಕೆ ಅಂತೇಳಿ ಎತ್ಕೊಂಡಿದ್ರು. ಮತ್ತು ಅಷ್ಟರಲ್ಲಿ ಬೇರೆ ಕಸ್ಟಮರ್ದೊಬ್ರದ್ದು ಮಾಂಗಲ್ಯ ಚೈನ್ ಸುತ್ಸೋಕ್ಕೆ ಅಂತೇಳಿ ಬಂದಿದ್ರು. ಇವರಲ್ಲಿ ತಾಳಿಗೆ ಮಾಂಗಲ್ಯ ಚೈನು ಕೂಡ ಸುತ್ತಿಸಿ ಕೊಡ್ತಾರೆ, ಅದೇ ಪಂಚಲೋಹದ್ದು ಸುತ್ತಿಸ್ತೀವಲ್ಲ ಆ ಥರದ್ದು. ಸರಿ ಆಯಿತು ಅಂತೇಳಿ ಅಷ್ಟರಲ್ಲಿ ನಾನು ಕೂಡ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ನೋಡ್ತಾ ಇರ್ಬೋದು ಕಲೆಕ್ಷನ್ ಇದೆಲ್ಲನೂ ಬೆಳ್ಳಿದೆ ಅಂದರೆ ನಂಬ್ತೀರಾ ನೀವು. ನನಗೆ ಅದರಲ್ಲಿ ಅಲ್ಲಿ ಜುಮ್ಕಾ ಇದೆಯಲ್ಲ, ದೊಡ್ಡ ಜುಮ್ಕಾ, ಅದು ತುಂಬಾ ಇಷ್ಟ ಆಯಿತು. ಬಟ್ ನೋಡಿದ್ರೆ ಅದು ಬ್ರೈಡಲ್ ಜುಮ್ಕಾ ಅಂತೆ, ತುಂಬಾ ದೊಡ್ಡದಾಗಿತ್ತು, ಬೇಡ ಅಂತಲೂ ಸುಮ್ಮನಾದೆ. ಮತ್ತು ಇಲ್ಲಿ ನಮ್ಮ ಆಂಟಿ ಗೋಲ್ಡ್ ಪಾಲಿಶಲ್ಲಿ ನೆಕ್ಲೆಸ್ ಬರುತ್ತಲ್ಲ, ಸೊ ಅದನ್ನು ನೋಡ್ತಾ ಇದ್ರು. ಸೊ ಇದನ್ನು ನಾವು ಫೈನಲ್ ಆಗಿ ಸೆಲೆಕ್ಟ್ ಮಾಡಿದ್ದು. ಲಾಂಗ್ ಹಾರ 44 grams ಇದೆ. ಮತ್ತು ಇದು
ಜುಮ್ಕಾ ಬಂದ್ಬಿಟ್ಟು 13 ಗ್ರಾಮ್ ಅಥವಾ 16 ಗ್ರಾಮೇನೋ ಇದೆ. ಇದನ್ನ ನಾನು ಲಾಸ್ಟಲ್ಲಿ ಎಷ್ಟು ಗ್ರಾಮ್ ಇದೆ ಅಂತೇಳಿ ಡೀಟೇಲಾಗಿ ಹೇಳಿದ್ದೀನಿ. ದಯವಿಟ್ಟು ವ್ಲಾಗ್ನ ಲಾಸ್ಟ್ವರೆಗೂ ನೋಡಿ. ಹಾಗೇನೇ ಒಂದು ದೊಡ್ಡ ಆಫರು ನನ್ನ ಜಸ್ಟಲ್ಲಿ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ನೀವಂತೂ ಆ ಆಫರ್ನ ಮಿಸ್ ಮಾಡ್ಕೊಬೇಡಿ. ಏನು ಆಫರು ಏನು ಅಂತೆಲ್ಲ ನಿಮಗೆ ಲಾಸ್ಟ್ವರೆಗೂ ವ್ಲಾಗ್ನ ನೋಡಿ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಸ್ಟಾಫ್ಸು ಅಷ್ಟೇ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ನಮಗೆ. ಅಯ್ಯೋ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗ್ತೀವಿ ಹೆಂಗಿರುತ್ತೋ ಏನೋ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಹೇಳೋದಲ್ಲ, ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ತೋರಿಸಿದ್ರು. ಬ್ಯಾಂಗಲ್ಸ್ ಕಲೆಕ್ಷನ್ ಆಗಿರ್ಬೋದು, ಆ್ಯಂಟಿಕ್ ಜ್ಯುವೆಲ್ರೀಸ್ ಆಗಿರ್ಬೋದು, ಲಾಂಗ್ ಹಾರ, ಶಾರ್ಟ್ ಹಾರ, ನೆಕ್ ಪೀಸು, ಸ್ಟಡ್ಸು ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆಯೇ ಅಫೋರ್ಡಬಲ್ ಪ್ರೈಸು ಅಂತಲೂ ಕೂಡ ನಮಗೆ ಅನ್ನಿಸ್ತು. ಸೊ ನಾವು ಶಾಪಿಂಗ್ ಎಲ್ಲ ಮುಗಿಸೋ ಅಷ್ಟರಲ್ಲಿ 7 o'clock ಆಗಿತ್ತು. ಅಷ್ಟೊತ್ತು ನೋಡಿದ್ವಿ. ಹೆಣ್ಮಕ್ಳೇ ಹಂಗೆ ಅಲ್ವಾ, ಗೋಲ್ಡು, ಜ್ಯುವೆಲ್ರೀಸು ಮತ್ತು ಈ ಬಟ್ಟೆ ಶಾಪಿಂಗ್ಗೆ ಹೋದರೆ ಬೇಗ ಆಗುತ್ತೆ ಅಂತಲೇ ಹೇಳಕ್ಕೆ ಬರಲ್ಲ. ನೋಡಿದಷ್ಟು ಆಸೆ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ಕೂಡ ಮನೆಗೆ ರಿಟರ್ನ್ ಬಂದು ಮನೇಲಿರೋರಿಗೆ ತೋರಿಸ್ಬೇಕಲ್ಲ. ನಾನು ಹೆಂಗೆ ಅಂದರೆ, ನಾನು ಏನಾದರೂ ಒಂದು ವಸ್ತು ತೊಗೊಂಬಿಟ್ರೆ ಅದನ್ನ ಮನೇಲಿರೋರಿಗೆಲ್ಲ ತೋರಿಸ್ಬಿಡ್ಬೇಕು. ಮತ್ತು ನಾನು ಅಯ್ಯೋ ಜಾಸ್ತಿ ಏನಾದರೂ ಕೊಟ್ಬಿಟ್ನಾ, ಎಷ್ಟು ಕೊಡ್ಬೋದು, ಏನು ಕೊಡ್ಬೋದು ಅಂತೆಲ್ಲ ಬೇರೆಯವ್ರನ್ನ ಕೇಳೋವರೆಗೂ ನನಗೆ ಸಮಾಧಾನನೇ ಇರಲ್ಲ. ಸೊ ನಂತರ ನೀವು ಯಾರಾದರೂ ಮಾಡ್ತೀರಾ ಅಂತೇಳಿ ದಯವಿಟ್ಟು ತಿಳಿಸಿ, ಓಕೆನಾ. ಸೊ ಇವಾಗ ಮನೇಲಿರೋರ್ಗೆ ಎಲ್ಲರಿಗೂ ನಾನು ಒಡವೆ ತಂದಿದೆ ಅಲ್ಲ, ಅದನ್ನು ತೋರಿಸ್ತಾ ಇದೆ, ಯಾವ ಥರ ಇದೆ ಹೇಳಿ, ಹೆಂಗಿದೆ ಅಂತೆಲ್ಲನೂ ಅವ್ರ ಮಾತನ್ನ ನೀವು ಕೇಳಿಸ್ಕೊಳ್ಳಿ, ಓಕೆನಾ. ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಹಾಕೊಂಡ್ಮೇಲೆ ಸರಿ ಮಾಡ್ಕೊಂಡು ತಾತ ಚಿನ್ನದು ಅನ್ಕೊಂಬಿಡ್ಬೇಕು. ಅದೇ ಅದಕ್ಕೆ ಹೇಳಿದ್ದು, ಪಣ್ಕಕ್ಕೆ ತಾತನ ರಿಯಾಕ್ಷನ್ ತೋರಿಸಿ ಕೇಳ್ತೀನಿ. ಇಲ್ಲ ಈ ನನ್ನ ಚಿಂದವೇ ಬೇರೆ ಡಿಸೈನ್, ಇವೇ ಬೇರೆ ಡಿಸೈನ್. ಆಮೇಲೆ ಅದು ಚಿಂದಕ್ಕೆ ದಾರ ಇಲ್ಲ, ಫುಲ್ ಚಿನ್ನನೇ ಇರೋದು. ಇದು ದಾರ ಆಯ್ತಲ್ಲ, ಮತ್ತೆ ಡಿಸೈನು ಬೇರೆ ಇದೆ. ಗೊತ್ತಾಗುತ್ತದೆ ಇದು, ಬಟ್ ಸಡನ್ ಆಗಿ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತೈತಾ? ಸೂಪರ್ ಸೆಟ್ ಆಯ್ತದಲ್ವಾ? ಇದಕ್ಕೂ ಮ್ಯಾಚ್ ಆಗುತ್ತೆ. ಅಲ್ಲಿ ತಗೊಳ್ಳೋದ ಯಾವ್ದು ತಗೊಳ್ಳೋದ? ತಾತನ ಮಗ್ಳು ಬೇಕು. ಚೆನ್ನಾಗೈತೆ. ಎಷ್ಟು ಹೇಳ್ತೆ? ಚೆನ್ನಾಗೈತಾ? ಚೆನ್ನಾಗೈತೆ. ಬಣ್ಣ ಕಟ್ಟವರ ಚೆನ್ನಾಗೈತಲ್ವಾ? ಚೆನ್ನಾಗೈತೆ. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಒಬ್ಬೊಬ್ರದ್ದು ಒಂದೊಂಥರ ಸಜೆಷನ್ಸ್ ಕೂಡ ಇತ್ತು. ಬಟ್ ಓವರಾಲ್ ತುಂಬಾ ಇಷ್ಟಪಟ್ಟರು ಅವರೆಲ್ಲರೂ. ಅದೇನಲ್ಲಿ ತೊಗೊಂಡಿದ್ವಲ್ಲ, ಸೊ ನಿಮಗೆ ಅಲ್ಲೇ ಡೀಟೇಲ್ಸ್ ಕೊಡೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ನೆಕ್ಸ್ಟ್ ಡೇನೇ ಬಂದೆ, ಮತ್ತು ಮನೇಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನಿಮಗೆ ಡೀಟೇಲಾಗಿ ಯಾವ ಥರ ಇದೆ ಜ್ಯುವೆಲ್ರಿ ಅಂತ ತೋರಿಸೋಣ ಅಂದ್ಕೊಂಡು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಮತ್ತು ಏನಂತಂದರೆ, ನನಗೆ ಜಸ್ಟಲ್ಲಿ ಒಳ್ಳೆ ಆಫರ್ ಮಿಸ್ ಆಯಿತು. ಏನು ಅಂತೇಳಿ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೇನೆ. ಇನ್ನು ನೋಡಿ, ಈ ಥರ ಬಾಕ್ಸಲ್ಲಿ ಈ ಥರ ಬ್ಯಾಗಲ್ಲಿ ಮತ್ತು ಈ ಥರ ಬಾಕ್ಸಲ್ಲೆಲ್ಲ ಹಾಕ್ಕೊಟ್ರು. ನನಗೆ ತುಂಬಾ ಇಷ್ಟ ಆಯಿತು. ಸೊ ಚಿನ್ನದ ಒಡವೆ ಯಾವ ರೀತಿ ಕೊಟ್ಟರು ಅದೇ ರೀತಿಯೇ ಸಿಲ್ವರ್ ಒಡವೆ ಆದ್ರೂ ನೀಟಾಗಿ ಬಾಕ್ಸ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ಸೊ ಇದ್ರ ರಿವ್ಯೂನ ನಾನಿವಾಗ ಕೊಡ್ತೀನಿ ನಿಮಗೆ, ಓಕೆನಾ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಲ್ವಾ. ನೋಡಿ, ಗೊತ್ತೇ ಆಗಲ್ಲ ಇದು ಸಿಲ್ವರ್ದ ಗೋಲ್ಡ್ದ ಅಂತೇಳಿ, ಆ ಥರ ಫಿನಿಶಿಂಗ್ ಇದೆ. ಫಿನಿಶಿಂಗ್ ಮಾತ್ರ ಸೂಪರಾಗಿದೆ. ಮತ್ತು ನಾನಿಲ್ಲಿ ತೊಗೊಂಡಿರೋದು ರಾಮ, ಲಕ್ಷ್ಮಣ, ಸೀತಾ, ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಆಂಜನೇಯ. ಇದರಲ್ಲಿ ನಾನು ಲಕ್ಷ್ಮೀದು ಹುಡುಕ್ತೆ, ಆ್ಯಕ್ಚುಲಿ ಲಕ್ಷ್ಮೀದು ಸಿಕ್ಕಿಲ್ಲ ನನಗೆ. ಸೊ ಹಾಗಾಗಿ ಈ ಥರದ್ದಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದು ತೊಗೊಂಡೆ. ಇನ್ನು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ವಾವ್ ಸಖತ್ತಾಗಿದೆ, ಗೋಲ್ಡ್ ಪಾಲಿಶು ಅಂದರೆ ಗೊತ್ತೇ ಆಗಲ್ಲ ಅಂತೆಲ್ಲ ಅಂತ ಇದ್ರು. ನೋಡಿ, ಇದು ಜುಮ್ಕಾ ನಾನು ತೊಗೊಂಡಿರೋದು. ಇದಕ್ಕೆ ನಾವು ಮ್ಯಾಚ್ ಮಾಡ್ಕೊಂಡಿರೋದು. ಇದು ಸೆಟ್ ವೈಸ್ ಅಲ್ಲ, ಸೆಟ್ಟಲ್ಲೇನು ಬರಲ್ಲ ಇದು. ಇದಕ್ಕೆ ನಾನು ಈ ಥರ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಇನ್ನು ಏನು ಆಫರು ಎಲ್ಲ ಹೇಳ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಏನು ಆಫರು ಅಂತಂದರೆ, ನಮಗೆ ಗೊತ್ತಾಗಿದ್ದು ನಾವು ಹೋಗಿ ಬಂದಮೇಲೆ ಗೊತ್ತಾಯಿತು 25% ಡಿಸ್ಕೌಂಟ್ ಕೊಡ್ತಾರಂತೆ. ನಾವನ್ನಂತೂ ನಿಜವಾಗ್ಲೂ ಅಯ್ಯೋ ಜಸ್ಟಲ್ಲಿ ಆಫರ್, ಒಳ್ಳೆ ಆಫರ್ ಮಿಸ್ ಆಯ್ತಲ್ಲ ಅಂತ ಅನ್ನಿಸ್ತು. ನಾವು ತೊಗೊಳ್ಳುವಾಗ ಅದು 19,000 ಹೇಳಿದ್ರು, ಬಟ್ ಬಾರ್ಗೇನ್ ಮಾಡಿ 17,000 ಪೇ ಮಾಡಿದ್ವಿ. ಬಟ್ ಇವಾಗ ನಾನು ಅದು ಕಂಪೇರ್ ಮಾಡಿದ್ರೆ 14,000 ಸಮಥಿಂಗ್ ಎಲ್ಲ ಬರ್ತಾಯಿತ್ತು. ಅಯ್ಯೋ ಜಸ್ಟಲ್ಲಿ ಮಿಸ್ ಆಯ್ತಲ್ವ, ಇನ್ನು ಅದೇ ಅಮೌಂಟ್ಗೆ ಮತ್ತೆ ಒಂದು ಒಡವೆ ತೊಗೊಬೋದಿತ್ತಲ್ಲ ಅಂತಲೂ ಕೂಡ ಅನ್ನಿಸ್ತು ನನಗೆ. ಸೊ ನೀವು ಕೂಡ ಈ ಆಫರ್ನ ಮಿಸ್ ಮಾಡ್ಕೊಬೇಡಿ. ನೀವು ಯಾರಾದರೂ ಸಿಲ್ವರ್ ಜುವೆಲ್ಸ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಗೋಲ್ಡ್ ಪಾಲಿಶ್ದು ಏಪ್ರಿಲ್ 23ರಿಂದ ಏಪ್ರಿಲ್ 30ರವರೆಗೂ, ಅಂದರೆ ಬಸವನ ಜಯಂತಿ ಏನು ಬರುತ್ತೆ, ಅಕ್ಷಯ ತೃತೀಯ ಅವತ್ತಿನ ದಿನದವರೆಗೂ ಈ ಆಫರ್ ರನ್ನಿಂಗ್ ಇರುತ್ತೆ. ಸೊ 10,000 ಮೇಲೆ ಏನೇ ಪರ್ಚೇಸ್ ಮಾಡಿದ್ರೂ
ನಿಮಗೆ 25% ಅಷ್ಟು ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ನ ಮತ್ತು ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡಿಬಿಟ್ಟು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ಆನ್ಲೈನ್ ಶಾಪಿಂಗ್ ಕೂಡ ಇದೆ ಅವ್ರ ಹತ್ರ ಆಪ್ಷನ್ಸು. ಬಟ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಶಾಪ್ಗೆ ವಿಸಿಟ್ ಕೊಡಿ. ಇವ್ರ ಶಾಪು ದಾಬಾಸ್ಪೇಟೆಯಲ್ಲಿ. ನೀವು ಏನಾದರೂ ಬೆಂಗಳೂರು ಕಡೆಯಿಂದ ಹೋಗ್ತೀರಾ ಅಂದರೆ ಬೆಂಗಳೂರು ಸೈಡಿಂದ ಬರೋ ಬಸ್ ಸ್ಟಾಪಲ್ಲೇ ಇರುತ್ತೆ. ತುಮಕೂರು ಸೈಡಿಂದ ಬರ್ತೀರಾ ಅಂದರೆ ನೀವು ಬಸ್ ಇಳಿದ್ರೆ ನೀವು ಆ ಕಡೆ ಟರ್ನ್ ಮಾಡಬೇಕಂದ್ರೆ ಬೆಂಗಳೂರು ಸೈಡಿಂದ ಹೋಗೋ ಬಸ್ ಸ್ಟಾಪಲ್ಲೇನೇ ಇವ್ರದ್ದು ಸಿಗುತ್ತೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಗೋಲ್ಡ್ ಶಾಪಿಂಗ್ದಿದೆ ಅಂಗಡಿ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಸಿಲ್ವರ್ಗೆ ಅಂತಲೇ ಹೊಸ ಅಂಗಡಿ ಮಾಡಿರೋದು. ಅದು ರೀಸೆಂಟಾಗಿ ಓಪನ್ ಮಾಡಿರೋದಂತೆ 1 ಮಂತ್ ಅಥವಾ 2 ಮಂತ್ಸ್ ಏನೋ ಆಗಿರಬೇಕು ಅನ್ಸ್ಕೊತೀನಿ. ಸೊ ಬರೀ ಸಿಲ್ವರ್ದೇ ಇರುತ್ತೆ, ಸಖತ್ತಾಗಿರುತ್ತೆ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿದೆ. ಅಂತೂ ಆಫರ್ ಅಂತೇಳಿ ತುಂಬಾ ಸ್ಟಾಕ್ಸ್ನ ಅವರು ರೀಲೋಡ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಬೇಕಂದರೆ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಹೇಗೆ ಅನಿಸ್ತು ಈ ವ್ಲಾಗ್ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಐ ಹೋಪ್ ನಿಮ್ಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಸೊ ನಾನಂತೂ ಆಫರ್ನ ಮಿಸ್ ಮಾಡ್ಕೊಂಡಿದ್ದೀನಿ ಜಸ್ಟಲ್ಲಿ. ನೀವು ಕೂಡ ಆಫರ್ನ ಮಿಸ್ ಮಾಡ್ಕೊಬೇಡಿ. ನೀವು ಇವಾಗಲೇ ಹೋಗಿ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ.